ಇವತ್ತಿನ ಈ ಒಂದು ಹೆಬ್ರಿಯಲ್ಲಿ ತಾಲೂಕು ಮಟ್ಟದ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಉದಯ್ ಕುಮಾರ್ ಶೆಟ್ಟಿ ಅವರು ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು. ಸುಮಾರು ಸಂಘ ಸಂಸ್ಥೆಗಳೊಂದಿಗೆ ಸೇರಿ ನಡೀತಿರುವಂಥ ಈ ಕಾರ್ಯಕ್ರಮ ಮಕ್ಕಳಿಗೆ ಜೀವನದಲ್ಲಿ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳ ಮನಸ್ಥಿತಿ ನೋಡಿ ಮೊಬೈಲ್ಗಳನ್ನು ಕಂಡುಕೊಂಡು ಇವತ್ತೇನಾಗಿದೆ ಅಂದರೆ ಅದಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿದ್ದಾರೆ. ಆದರೆ ಇವತ್ತು ಮೊಬೈಲನ್ನು ಬಿಟ್ಟು ಸ್ವಲ್ಪ ಹೊರಗೆ ಬರಬೇಕು ಅಂದರೆ ಅವರು ಯಾವುದಾದ್ರೂ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ಬೇಕು. ಅದಕ್ಕಾಗಿ ಒಂದು ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಚಿತ್ರದಿಂದ ಮನಸ್ಸುಗಳು ತುಂಬ ಉಲ್ಲಾಸಗೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿರುವ ಬಣ್ಣಗಳಿರ್ಬೋದು, ಅದರಲ್ಲಿರುವ ವಿಭಿನ್ನ ಆಕೃತಿಗಳಿರ್ಬೋದು, ಮನಸ್ಸನ್ನು ಅದರತ್ತ ಸೆಳೀತವೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಇಂತಹ ಒಂದು ಉಪಯುಕ್ತವಾದ ವೇದಿಕೆಯನ್ನು ಬಳಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಚಾಣಕ್ಯ ಸಂಸ್ಥೆ ನಡೆಸ್ತಿರುವಂಥ 80ನೇ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಆಚರಣೆ ಮಾಡ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಚಿತ್ರಕಲೆ ಸ್ಪರ್ಧೆಯನ್ನು 10ನೇ ವರ್ಷ ಮಾಡ್ತಾಯಿದೆ. ಈ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಚಾಣಕ್ಯ ಸಂಸ್ಥೆ ಮಾಡ್ತಿರೋದು ಅಭಿನಂದನಾರ್ಹ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗೂ ಪ್ರತಿಭಾನ್ವಿತ ಮಕ್ಕಳಿಗೆ ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ. 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದ್ರಿಂದ ಈ ಸಂಸ್ಥೆ ಸುಮಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಚಿತ್ರಗಾರರನ್ನಾಗಿ ಕೊಡುಗೆಯನ್ನಾಗಿ ಕೊಡ್ತಾ ಇದೆ. ಇದನ್ನು ಹೇಳೋದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ಬಂಟರ ಭವನದಲ್ಲಿ ಚಿತ್ರ